ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಒಂದು 7 o'clock ಗೈಸ್. ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಬಿಲ್ಡಿಂಗ್ ಹತ್ರ ಹೋಗ್ಬೇಕು, ಡೂಪ್ಲೆಕ್ಸ್ ಬಿಲ್ಡಿಂಗ್ ಹತ್ರ. ಡೂಪ್ಲೆಕ್ಸ್ ಬಿಲ್ಡಿಂಗ್ ಹತ್ರಕ್ಕೆ ಹೋಗೋದು ಪೇಂಟಿಂಗ್ ಇದೆ. ನೆನ್ನೆ ಹೋಗಿದ್ರೆ ಪೇಂಟಿಂಗ್ಗೆ. ಆ್ಯಕ್ಚುಲಿ ನಾನು ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ಮದುವೆ ಹತ್ರ ಹೋಗಿದ್ದೆ ಅಲ್ಲ ಹೋಗಿ ಮತ್ತೆ ಆಮೇಲೆ ನಾನು ಅವ್ರ ಊಟಕ್ಕೆ ಹೋಗಿದ್ರು. ಅವೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ರು. ಅವ್ನು ಕ್ಲೀನ್ ಮಾಡಿದ್ದು ತೋರಿಸ್ದೆ ಎಷ್ಟು ಕ್ಲೀನ್ ಮಾಡಿದ್ದಾನೆ ಅಂತ. ಆಯಿತು ಗೈಸ್, ನೆನ್ನೆ ಅದೆಲ್ಲ ಆದಮೇಲೆ ಕೆಲಸಗಳೇನೇನು ಆಯಿತು, ಎಲ್ಲ ಕೆಲಸಗಳು ಆಯಿತು. ಮತ್ತು ಅದು ಒಂದು ಸ್ವಲ್ಪ ಪಟ್ಟಿ ಇಕ್ಕೋದಿತ್ತು, ಅದೆಲ್ಲ ಇಕ್ಕದ ನೆನ್ನೆ ಗೈಸ್. ಕೋತಿ ಬಂದಿದೆ ನೋಡಿ ಗೈಸ್, ತೋರಿಸ್ತೀನಿ ನೋಡಿ ಗೈಸ್. ಕೋತಿ 2 ಕೋತಿ ಇದೆ ಗೈಸ್. ಯಾರೋ ಏನೋ ಕೊಡ್ತಾ ಇದ್ದಾರೆ ಅಲ್ಲಿ, ಅದಕ್ಕೆ ಕೋತಿ ಬಂದಿದೆ. ಕೋತಿ ತಿನ್ಕೊಳ್ಳೋದ್ರ ಪಡ್ಕೋದೋಗ್ಲಿ ಬಿಡಿ ಗೈಸ್, ನಮಗೆ ಯಾಕೆ. ಮತ್ತೆ ಸಿಗ್ತೀನಿ ಗೈಸ್. 3 ಕೋತಿ ಇದೆ ಗೈಸ್, 2 ಅಲ್ಲ. ಈ ಕಡೆ ಒಂದು ಹೋಗ್ತಾ ಇದೆ ಕೋತಿ ನೋಡಿ, ಇಲ್ಲೇ 2 ಇದೆಯಾ, ಇಲ್ಲೊಂದು ಹೋಗ್ತಾ ಇದೆ ನೋಡಿ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಅಲ್ಲಿ ಕೂತಿದೆ ನೋಡಿ ಗೈಸ್, ನೋಡಿ ಬಂತು. ಓಕೆ ಬಿಟ್ಟಾಕಿ ಗೈಸ್, ಅದ್ರ ಪಡ್ಕೊಂಡು ಹೋಗ್ಲಿ. ಮತ್ತು ನಾನು ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ ಗೈಸ್, ಬಾಯ್. ಬಿಲ್ಡಿಂಗ್ ಹತ್ರ ಬಂದೆ ಜಸ್ಟ್ ನೋಡಿ. ಬಿಲ್ಡಿಂಗ್ ಹತ್ರ ಬಂದ್ಬಿಟ್ಟು ಇವತ್ತು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಗೈಸ್. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟೊತ್ತಾಗಿದೆ. ಆಮೇಲೆ ಜಸ್ಟ್ ಹೋಗ್ತಾನೆ ಬಿಲ್ಡಿಂಗ್ ಹತ್ರ ಬಂದೆ ಅವ್ರನ್ನೂ ಕರ್ಕೊಂಡು. ಇವತ್ತು ಅದೇ ಈ ಕಡೆ ಗ್ರಿಲ್ ಇದೆಯಲ್ಲ, ಇದು ಈ ಗ್ರಿಲ್ ಫುಲ್ ಪೇಂಟ್ ಹೊಡಿಸ್ಬೇಕು 2 ಕಡೆನೂ. ಮತ್ತು ಅದರ ಗ್ರಿಲ್ ಒಳಗಡೆ ಇದೆಯಲ್ಲ ಕಾಂಪೌಂಡು, ಅದಕ್ಕೂ ಪೇಂಟ್ ಹೊಡಿಸ್ಬೇಕು. ಮತ್ತು ಮೇಲೆ ಒಂದು ಸ್ವಲ್ಪ ಗ್ರಿಲ್ ಇದೆ ಗೈಸ್ ಟ್ಯಾಂಕ್ ಹತ್ರ, ಆ ಗ್ರಿಲ್ಗೂ ಫುಲ್ ಪೇಂಟ್ ಹೊಡ್ಸೋದಿದೆ. ಅದೆಲ್ಲ ಪೇಂಟ್ ಹೊಡಿಸ್ಬಿಟ್ಟು ಇವತ್ತು ಅಷ್ಟು ಕೆಲಸಗಳಿದೆ ಗೈಸ್. ಒಂದು ಸ್ವಲ್ಪ ಅದೆಲ್ಲ ಮಾಡಿಸ್ಬಿಟ್ಟು ಇವತ್ತೆಲ್ಲ ಫೈನಲ್ ಕೆಲಸಗಳಿರೋದು. ಮತ್ತು ಒಳಗಡೆ ಒಂದು ಸ್ವಲ್ಪ ವಾಷಿಂಗ್ದಿದೆ, ಅದೆಲ್ಲ ಮಾಡ್ಬೇಕು ಗೈಸ್. ಮತ್ತೆ ಸಿಗ್ತೀನಿ, ಬಾಯ್. ಹೊಸ ನಾಯಿ ಬಂದುಬಿಟ್ಟಿದೆ ಗೈಸ್, ಅದು ಯಾವುದೋ ಸಾಕಿರೋ ನಾಯಿ ನೋಡಿ. ಯಾವುದೋ ಹೊಸ ನಾಯಿ ಬೇರೆ ಬಂದಿದೆ ಗೈಸ್. ಈ ನಾಯಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದೆ. ಆಯ್ತು ಬಿಡು, ಲೋಕಲ್ ನಾಯ್ಸ್. ಅದೆಲ್ಲಿ ನಿಂಕ ಬಂತ ಗೊತ್ತಿಲ್ಲ ಗೈಸ್, ಯಾವುದೋ ಬಂದ್ಬಿಟ್ಟಿದೆ ಸೈಲೆಂಟಾಗಿ. ಯಪ್ಪ, ಮೋಸ್ಟ್ಲಿ ಗೋಲ್ಡನ್ ಇರ್ಬೇಕು ಗೈಸ್, ಅದು ಗೋಲ್ಡನ್ ಲ್ಯಾಬ್ ಇರಬೇಕು. ಸಣ್ಣಾಗಿದೆ ಗೈಸ್, ಫುಲ್ಲು ಗೋಲ್ಡನ್ ಲ್ಯಾಬ್ ಇರಬೇಕು ಅದು ಗೈಸ್. ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅದೇ ನೋಡಿದ್ದು ನೋಡಿ ಗೈಸ್, ಗೋಲ್ಡನ್ ಲ್ಯಾಬ್ ಬಂದಿದೆ. ಕಾಣಿಸ್ತಾ ಇದೆಯಾ? ಯಪ್ಪ ಕ್ರೇಜಿ ಬಿಡಿ ಗೈಸ್. ನೋಡಿ ಆ ನಾಯಿ ಪಗಳ್ತಾನೆ ಇಲ್ಲ ಗೈಸ್. ಯಪ್ಪ. ಓಕೆ ಗೈಸ್, ಯಾವುದೋ ನಾಯಿ ಬಂದಿದೆ. ನಮ್ಮ ಪಾಟ್ ನಾವು ಕೆಲಸಗಳು ಮಾಡ್ಕೊಳ್ಳೋಣ ಗೈಸ್. ನಮ್ಮ ಕೆಲಸಗಳು ಬೇಕಾದಷ್ಟು ಐತೆ ಬಿಲ್ಡಿಂಗಲ್ಲಿ ಮಾಡೋಕ್ಕೆ. ಈ ನಾಯಿ ಮೇಲೆ ಜಗಳ ಹೊರಟೋಗಿದೆ ಗೈಸ್. ಆ ನಾಯಿ ಇವಾಗ ಆ ನಾಯಿ ಜೊತೆ ಫ್ರೆಂಡ್ ಆಗ್ತಾಯಿದೆ. ಅಯ್ಯೋ. ಓಕೆ ಬಿಡಿ ಗೈಸ್, ಅವ್ರವ್ರ ಇಷ್ಟ ಅವ್ರವ್ರಿಗೆ. ಬಾಯ್ ಮಾಡೋದಿತ್ತು, ಅದಕ್ಕೆ ನಾನು ರೋಲರ್ ಬ್ರಷ್ ಇಟ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಗೈಸ್. ನನಗೆ ಇದಕ್ಕೆಲ್ಲ ಪೇಂಟ್ ಹೊಡೆಯೋದಿತ್ತು ಗೈಸ್. ನೋಡಿ ಪೇಂಟ್ ಎಲ್ಲರಿಗೂ ಆಗಿದೆ, ಕಾಣಿಸ್ತಾ ಇದೆ, ಎಲ್ಲರಿಗೂ ಆಗಿದೆ ಪೇಂಟು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆ ಎಲ್ಲ ಗಲೀಜಿದೆ, ಈ ಕಡೆ ಎಲ್ಲ ಕ್ಲೀನಾಗಿದೆ ನೋಡಿ. ಆ ಥರ ಆಲ್ರೆಡಿ ಇದ್ರ ಮೇಲೆಲ್ಲ ಎಗರಿಸ್ಬಿಟ್ಟಿದ್ದಾರೆ ಗೈಸ್ ಪೇಂಟು. ಕಾಣಿಸ್ತಾ ಇದೆಯಾ ಅದು ನೋಡಿ, ಈ ಪೇಂಟು ಫಸ್ಟ್ ಕೊಟ್ಟಲ್ಲ ಅಷ್ಟು ಮಾಡಿಬಿಟ್ಬಿಟ್ಟಿದ್ದಾರೆ ಎಲ್ಲ. ಓಕೆ ಬಿಡಿ ಗಾಯ್ಸ್, ಈಗಿನ ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಇದಿಷ್ಟು ಪೇಂಟ್ ಹೊಡೆದಿದ್ದೀನಿ ನೋಡಿ, ಅದಕ್ಕೆ ಫುಲ್ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ. ಅದು ಬಿಟ್ಟು ಮುಂದೆ ನೋಡಿ ಎಲ್ಲ ಕಾಣಿಸ್ತಾ ಇದೆ. ಇದಿಷ್ಟು ಪೇಂಟ್ ಆಗಿದೆ, ಇನ್ನೆಲ್ಲ ಪೇಂಟ್ ಹೊಡಿಬೇಕು.
ಗೈಸ್ ಅವಾಗೆ ನಮ್ಮ ಡ್ಯಾಡಿ ಬಂದಿದ್ರು. ಬಂದ್ಬಿಟ್ಟು ಅಲ್ಲಿ ಸ್ಟೆಪ್ಸ್ ಹತ್ರ ಒಂದು ಸ್ವಲ್ಪ ಗಲೀಜಾಗಿದೆ. ಯಾರೋ ಓಡಾಡಬೇಕಾದ್ರೆ ಇಳಿಬೇಕಾದ್ರೆ ಎಲ್ಲ ಈ ಥರ ಕೈಗಳಿಟ್ಬಿಟ್ಟಿದ್ದಾರೆ ಗೈಸ್. ಇಳಿಬೇಕಾದ್ರೆ ಸ್ಟೆಪ್ಸ್ ಹತ್ರ ಅದೆಲ್ಲ ಗಲೀಜು ಮಾರಕ್ಕೆ ಹಂಗೆ ಕಾಣಿಸ್ತಾ ಇದೆ. ಅದೆಲ್ಲ ಒಂದು ಸ್ವಲ್ಪ ರಾಯಲ್ ಪೇಂಟ್ ಗೈಸ್ ಹೊಡೆದಿರೋದು. ಅದಕ್ಕೆ ಈ ಥರ ಒಂದು ಚೆನ್ನಾಗಿರೋದು ಒಂದು ಕ್ಲಾತ್ ಎತ್ಕೊಂಡು ತೇವ ಮಾಡ್ಕೊಂಡು ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ವಾಟ್ರಲ್ಲಿ ವೆಟ್ ಮಾಡ್ಕೊಬೇಕು ಫಸ್ಟ್. ಬನ್ನಿ ಗೈಸ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡಿ. ಈ ಥರ ವಾಟ್ರ್ ಇರುತ್ತಲ್ಲ, ಈ ಥರ ವಾಟ್ರು ಇದರಲ್ಲಿ ಕ್ಲೀನಲ್ಲಿ ಡಿಪ್ ಮಾಡ್ಕೊಂಡು ಫುಲ್ಲು. ಅಂದರೆ ಬರೀ ರಾಯಲ್ ಪೇಂಟ್ ಮಾತ್ರ ಗೈಸ್ ಇದು. ಈ ಥರ ನಾರ್ಮಲ್ ಪೇಂಟಿಗೆಲ್ಲ ಈ ಥರ ಎಲ್ಲ ಇದಾಗಲ್ಲ. ಈ ಥರ ಕ್ಲೀನಾಗಿ ಹಿಂಡ್ಕೊಂಡು ನೀರನ್ನೆಲ್ಲ ಜಾಸ್ತಿ ನೀರು ಬೇಡ, ಸ್ವಲ್ಪ ಸಾಕು. ಇಷ್ಟು ಹಿಂಡ್ಕೊಂಡಿದ್ದಾದಮೇಲೆ ಮತ್ತೆ ಬನ್ನಿ ಗೈಸ್ ಯಾವ ಥರ ಮಾರ್ಕ್ಸ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ಥರದ್ದು ಅಷ್ಟೇ. ಮತ್ತು ಇಲ್ಲೊಂದು ಆಗ್ತಾಯಿದೆ ಕಾಣಿಸ್ತಾ ಇದೆ, ಇದು ಅಷ್ಟೇ. ಮತ್ತು ಇದು ಕಾಣಿಸ್ತಾ ಇದೆಯಾ, ಇಂಥವೆಲ್ಲ ಹೊರಟೋಗುತ್ತೆ ಜಸ್ಟ್ ಈ ಥರ ಮಾಡಿದ್ರೆ. ಕಾಣಿಸ್ತಾ ಇದೆಯಾ ಗೈಸ್ ಯಾವ ಥರ ಹೋಗ್ತಾಯಿದೆ ಅಂತ? ಕ್ರೇಜಿಯಾಗಿ ಹೋಗ್ತಾ ಇದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಇಲ್ಲೂ ಕೂಡ ಈ ಥರ ಎಲ್ಲ ಇದೆಯಲ್ಲ, ಜಸ್ಟ್ ಅಷ್ಟೇ. ಈ ಥರ ಸುಮ್ಮನೆ ಈ ಥರ ಒಂದು ಸತಿ ಒರೆಸ್ಕೊಂಡ್ರೆ ಆಗೋಯ್ತು ಗೈಸ್. ರಾಯಲ್ ಪೇಂಟ್ ಹೊಡೆಸ್ತಾರೆ, ಇದೊಂದು ಇದಿರುತ್ತೆ ಗೈಸ್ ಯೂಸ್ಫುಲ್ಲು. ಈ ಥರ ಒರೆಸ್ಕೊಂಡು ಹೊರಟೋದ್ರೆ ಆಗೋಯ್ತು. ಮತ್ತು ಮುಂದೆ ಯಾವಾಗಾದ್ರೂ ಗಲೀಜಾದ್ರೂ ಜಸ್ಟ್ ಇಷ್ಟೇ. ಕಾಣಿಸ್ತಾ ಇದೆಯಾ? ಅಷ್ಟೇ ಗಾಯ್ಸ್ ಕೆಲಸ. ನೋಡಿ ಇದ್ರ ಮೇಲೆ ಎಷ್ಟು ಗಲೀಜಾಗಿದೆ ಇವಾಗ. ಆಮೇಲೆ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಇಷ್ಟು ಕ್ಲೀನಾಗಿ ಹೊರಟೋಗುತ್ತೆ ಗಾಯ್ಸ್. ಇವಾಗ ಇದ್ರ ಮೇಲೆ ನೋಡ್ಕೊಳ್ಳಿ. ಇವಾಗ ಇನ್ನೂ ಕ್ಲೀನ್ ಮಾಡಿಲ್ಲ. ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಕಾಣಿಸ್ತಾ ಇದೆಯಾ ಕ್ಲೀನಾಗಿ ಗಲೀಜು? ಮತ್ತೆ ಕ್ಲೀನ್ ಮಾಡಿ ಸಿಗ್ತೀನಿ ಇರಿ ಗಾಯ್ಸ್. ಇವಾಗ ನೋಡ್ಕೊಂಬನ್ನಿ ಗಾಯ್ಸ್. ಇದೇ ಗೈಸ್ ರಾಯಲ್ ಪೇಂಟ್ ಯೂಸಸ್ಸು. ಕಾಣಿಸ್ತಾ ಇದೆ ಏನು ಕ್ರೇಜಿಯಾಗಿ ಕ್ಲೀನಾಗಿದೆ ಅಂತ ನೋಡಿ. ಜಸ್ಟ್ ಈ ಥರ ಬಟ್ಟೆ ಹಾಕಬೇಕು, ಈ ಥರ ಕ್ಲೀನ್ ಮಾಡಿದ್ರೆ ಕ್ಲೀನ್. ಬಟ್ಟೆನಲ್ಲೇ ಗೈಸ್ ಕ್ಲೀನ್ ಮಾಡಿದ್ರು, ಪೇಂಟ್ ಏನಿಲ್ಲ. ಆಮೇಲೆ ಇದೇ ಗೈಸ್ ರಾಯಲ್ ಪೇಂಟ್ ಯೂಸಸ್. ಕಾಣಿಸ್ತಾ ಇದೆಯಾ? ಜಸ್ಟ್ ಈ ಥರ ನೋಡಿ. ಇವಾಗ ಇಲ್ಲಿ ಗಲೀಜಿದೆಯಾ? ಇವಾಗ ತೋರಿಸಿ. ಅಷ್ಟೇ ಗಾಯ್ಸ್, ಸಿಂಪಲ್. ಈ ಥರ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೊರಟೋದ್ರೆ ಆಗೋಯ್ತು ಕ್ಲೀನ್. ಅಷ್ಟೇ ಗಾಯ್ಸ್, ಅಷ್ಟೇ. ನೋಡಿ ಇಲ್ಲಾದರೆ ಕ್ಲೀನಾಗಿ ಕಾಣಿಸ್ತಿದೆ ಮಾರ್ಕ್ಸು. ಕಾಣಿಸ್ತಾ ಇದೆಯಾ? ಇದನ್ನೆಲ್ಲ ಜಸ್ಟ್ ಇಷ್ಟೇ ನೋಡಿ. ಇದನ್ನು ಕ್ಲೀನ್ ಆಗಿಲ್ಲ ಯಾಕಂದರೆ ಕ್ಲೀನ್ ಮಾಡಿಲ್ಲ. ಕಾಣಿಸ್ತಾ? ಇಷ್ಟೇ ಗಾಯ್ಸ್. ಫುಲ್ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಬಿಲ್ಡಿಂಗ್ ಓನರ್ ಇದ್ದಾರಲ್ವಾ, ಅಂದರೆ ಈ ಬಿಲ್ಡಿಂಗ್ ಓನರ್ ಅವ್ರ ಮನೆ ಮುಂದೆಗಡೆ ಇದೆ ಚಿಕ್ಕದು. ಅವ್ರ ಮನೆ ಮುಂದೆ ಅವರು ಚೇಪೆ ಹಣ್ಣೆಲ್ಲ ಬೆಳೆಸಿದ್ರು ಗೈಸ್. ನೋಡಿ ಎಷ್ಟು ದಪ್ಪ ಇದೆ ಚೇಪೆಕಾಯಿ. ಇಷ್ಟು ದಪ್ಪ ಇರೋ ಚೇಪೆಕಾಯಿ ಬೆಳೆಸಿದ್ದಾರೆ ಗೈಸ್. ಮರ ಇದೆ, ಆ ಮರದಲ್ಲಿ ನಾನೊಂದು ಕಿತ್ಕೊಂಬಂದೆ ಗೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಟೇಸ್ಟ್ ಯಾವ ಥರ ಇದೆ ತಿನ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಗಾಯ್ಸ್. ಪರವಾಗಿಲ್ಲ, ಸ್ವೀಟ್ ಆಗಿದೆ. ತಿನ್ಬೋದು ಡೈರೆಕ್ಟಾಗಿ, ಉಪ್ಪು ಖಾರನ ಹಾಕಿದ್ರೆ. ಸ್ವೀಟ್ ಆಗಿದೆ ಗೈಸ್. ಅಷ್ಟೊಂದೇನು ಉಳಿಲ್ಲ ಗೈಸ್, ತಿನ್ಬೋದು. ಓಕೆ 10/8 ಕೊಡ್ಬೋದು ರೇಟಿಂಗ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ತಿನ್ಬಿಟ್ಟು ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಇಲ್ಲೆಲ್ಲ ಪೇಪರ್ಗಳು ಹಾಕಿದ್ದ, ಪೇಂಟ್ ಹೊಡಿಬೇಕಾಗಿತ್ತು. ಇಲ್ಲೆಲ್ಲ ಪೇಂಟ್ ಹೊಡಿಬೇಕಾಗಿತ್ತಲ್ಲ ಗೈಸ್, ಅದೇ ಇಲ್ಲಿ ಹೇಳ್ತಿದ್ನಲ್ಲ ಪೇಪರ್ಗಳೆಲ್ಲ ಹಾಕಿದ್ದ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಅಲ್ಲಿ ಬ್ಲಾಗ್ ಆನ್ ಆಗೋಗಿದೆ. ಇಲ್ಲಿ ಹೇಳಿದ್ನಲ್ಲ ಪೇಪರ್ಗಳೆಲ್ಲ ಆರಿಸಿದ್ದೆ ಇಲ್ಲಿ ಕೆಳಗಡೆ, ಪೇಂಟ್ ಬಿದ್ದರೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಪೇಪರ್ಗಳೆಲ್ಲ ಈ ಕಡೆ ಉಡ್ಡೆ ಮಾಡಿದೆ ಗೈಸ್. ಇರೋದನ್ನೆಲ್ಲ ಆಚೆ ಹಾಕ್ಬಿಡೋಣ, ಆಮೇಲೆ ಬೇಕಾದ್ರೆ ಬೆಂಕಿ ಇಟ್ಟರೆ ಆಯಿತು ಇದಕ್ಕೆ. ಓಕೆ ಗೈಸ್, ಇದೆಲ್ಲ ಎತ್ತಿ ಆಚೆ ಬಿಸಾಕ್ಬಿಟ್ಟು ಒಂದೊಂದೇ ಇಲ್ಲಿಂದಾನೆ ಬಿಸಾಕೋಣ. ನೋಡಿ ಈ ಥರ ಎತ್ಕೊಳೋದು, ಈ ಥರ ತುರ್ಕೋದು ಅಷ್ಟೇ ಗೈಸ್ ಓಲಲ್ಲಿ ಅಷ್ಟೇ. ಜಾಸ್ತಿ ಇದೆ ಗೈಸ್, ಇಷ್ಟು ಇಡ್ಸಲ್ಲ ನೋಡಿ, ಅಷ್ಟೇ ಗೈಸ್, ಇಷ್ಟೇ. ಇದನ್ನೆಲ್ಲ ಬಿಸಾಕ್ಬಿಟ್ಟು ಗೈಸ್, ಬಾಯ್. ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು ಆಗಿದೆ ಗೈಸ್ 6:30 ಹತ್ರನೇ ನೋಡಿ, ಕಾಣಿಸ್ತಾ ಇದೆಯಾ? ಆಗಿದೆ 6:30. ಇವಾಗ ಹೋಗ್ತಾಯಿದ್ರಿ ಗೈಸ್ ಮನೆಗೆ. ಮತ್ತು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವತ್ತು ನೋಡಿದ್ರೆ ಏನೇನು ಮಾಡಿದ್ರಿ ಎಲ್ಲ, ಹೆಂಗಾಯಿತು, ಏನೇನಿತ್ತು ಅಂತೆಲ್ಲ. ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ನಾನು ಇವತ್ತೇನೇನು ಮಾಡಿದೆ, ನನ್ನ ಹೋಗಿತ್ತು ಗೈಸ್ ಟೈಮು, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಅದಕ್ಕೊಂದು ಸ್ವಲ್ಪ ಬಾರ್ಡ್ರ್ ಹೊಡೆಯೋದಿದೆ ಕಲರು, ಮತ್ತು ಇಲ್ಲೂ ಹೊಡಿಬೇಕು ಇದ್ರ ಮೇಲಿಂದ ಅಷ್ಟೊಂದು ಸ್ವಲ್ಪ ಆ ಕಡೆದು. ಅದು ಬಿಟ್ಟರೆ ಇನ್ನೆಲ್ಲ ಔಟ್ಸೈಡ್ ಪೇಂಟ್ ಎಲ್ಲ ಆಗಿದೆ. ಇನ್ನೇನೇನಿದೆಯೋ ಅದು ನಾಳೆ ಬಂದು ಮಾಡ್ಕೊತೀರಿ ಅಂತ ಹೇಳೋರೆ. ಓಕೆ ಗೈಸ್, ಮತ್ತು ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಗೈಸ್. ಅಲ್ಲಿಂದ ಮನೆಗೆ ಬಂದು ಸ್ಯಾಮ್ ಸಮೀರ್ ಬ್ರೋದು ವ್ಲಾಗ್ಸ್ ನೋಡ್ಕೊಂಡು ಕೂತಿದ್ದೆ ಗೈಸ್. ಟೈಮು 7 o'clock ಆಗ್ತಾಯಿದೆ ಗೈಸ್. ಯಾಕಂದರೆ ಟೈಮ್ ವಾಚ್ ಪಕ್ಕದಲ್ಲೇ ಫೋಟೋ ಹಾಕಿದ್ದೀರಿ ಫ್ರೇಮ್, ಅದಕ್ಕೆ ವಾಚ್ ಇಲ್ಲೇ ಇದೆ ಈ ಕಡೆನೇ. ನೋಡಿ ಈ ಕಡೆ ಎಲ್ಲಿದೆ ತೋರ್ಸಕತ್ತ ಇಲ್ಲ ಗೈಸ್. ಬೇಡ ಬಿಡಿ ಗೈಸ್, ಯಾಕೆ ಸುಮ್ಮನೆ ರಿಸ್ಕ್. ನೋಡಿ 7 o'clock ಆಗ್ತಾಯಿದೆ ಟೈಮ್ ಬಂದು. ವ್ಲಾಗ್ಸ್ ನೋಡ್ಕೊಂಡು ಕೂತಿದ್ದೀನಿ ಗೈಸ್ ಮನೆಗೆ ಬಂದುಬಿಟ್ಟು. ಅದಕ್ಕೆ ಗೈಸ್ ವ್ಲಾಗ್ಸ್ ನೋಡ್ಕೊಂಡು ಕೂತಿದ್ದೀನಿ. ಮತ್ತು ಇದು ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದಾರೆ ಗೈಸ್. ಚಿಕನ್ ರೆಡಿ ಆಗ್ತಾಯಿದೆ ಗೈಸ್. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಾನು ಅನ್ನೋರ್ಗು ವೆಯ್ಟ್ ಮಾಡಿಕೊಂಡು ಬ್ಲಾಗ್ಸ್ ನೋಡ್ಕೊಂಡು ಕೂತೀನಿ ಗೈಸ್. ಔಟ್ಫಿಟ್ ಚೇಂಜ್ ಮಾಡಬೇಕು, ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ನೋಡ್ತಾ ಇದ್ದೀರಲ್ಲ, ಇದೆ ಮುದ್ದೆ ಮತ್ತು ಚಿಕನ್ ಸಾರು ಬಿಸಿ ಬಿಸಿ ಹೋಗಾಗ್ತಾಯಿದೆ. ಊಟ ಎಲ್ಲ ಮಾಡಿಬಿಟ್ಟು ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ ಗೈಸ್. ಊಟ ಎಲ್ಲ ಮಾಡಿದಾಯಿತು. ಟೈಮ್ ಬಂದು 9:30 ಆಗ್ತಾಯಿದೆ ಗೈಸ್. ಅಪ್ಪ ಇನ್ನು ಎಲ್ಲರೂ ನಮ್ಮ ಮನೆಯವರೆಲ್ಲ ಆಚೆ ಮಾತಾಡ್ಕೊಂಡು ಕೂತಿದ್ದಾರೆ ನೋಡಿ. ಇನ್ನೂ ಟೈಮ್ ಇದೆ ಗೈಸ್. ವ್ಲಾಗ್ ಅಪ್ಲೋಡ್ ಮಾಡಿರೋದು ಇವಾಗ ಅಪ್ಲೋಡ್ ಆಗಿದೆ. ನಾನು ಹಂಗೆ ಸುಮ್ಮನೆ ಓಡಾಡಿಕೊಂಡು ಮತ್ತು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಜಸ್ಟ್ ಬರ್ತಾಯಿದ್ದೀನಿ ಗಾಯ್ಸ್. ಮತ್ತು ಇವಾಗ ತಾನೇ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಮುದ್ದೆ ಮತ್ತು ನಾನ್ ವೆಜ್ಜು ಚಿಕನ್ ಸಾರು. ಮತ್ತು ಹೇಳ್ತಾ ಇದ್ನಲ್ಲ ಊಟ ಏನೇನು ಮಾಡಿದೆ ಅಂತ, ಅಷ್ಟು ಬೇಗ ಸ್ಟೋರೇಜ್ ಫುಲ್ ಆಯಿತು, ಅದಕ್ಕೆ ಆಫ್ ಆಗೋಯಿತು ಅದು ಆಟೋಮೆಟಿಕ್ಕಾಗಿ. ಅದೇ ಹೇಳ್ತಾ ಇದ್ನಲ್ಲ, ಮುದ್ದೆ ಚಿಕನ್ ಸಾರು ಮತ್ತು ರೈಸ್ ತಿಂದೆ ಗಾಯ್ಸ್. ನಾನ್ ವೆಜ್ ಇವತ್ತು ನೋಡಿದ್ರಲ್ವ ಆವಾಗೆ ಯಾವ ಥರ ಇತ್ತು, ಏನೇನು ತಿಂದೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಚಿಕನ್ ತಂದಿದ್ರು, ಇಲ್ಲಿ ನಮ್ಮ ಮನೆಯಲ್ಲಿ ಮಟನ್ ಏನೋ ತಂದಿದ್ರು ಗೈಸ್. ನಾನು ಮಟನ್ನ ಅಷ್ಟೊಂದು ತಿನ್ನಲ್ಲ ಗೈಸ್ ಚಿಕನ್ ಇದ್ದಾಗ. ಅಂದರೆ ಯಾವಾಗ ಅಂದರೆ ನಾನು ಮಟನ್ ಅಷ್ಟು ಯೂಶ್ವಲಾಗಿ ತಿನ್ನಲ್ಲ ಗೈಸ್. ಮಟನ್ನು ಫಿಶ್ಶು ಎಲ್ಲ ತಿನ್ನೋದೇ ಇಲ್ಲ ನಾನು, ಜಸ್ಟ್ ಓನ್ಲಿ ಚಿಕನ್. ಅದಕ್ಕೆ ಚಿಕನ್ ತಿಂದ್ಬಿಟ್ಟು ಮತ್ತು ಎದ್ದು ಬಂದೆ ಗಾಯ್ಸ್. ಒಂದು ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಇವಾಗ ತಾನೇ ಬಂದು ಮಲ್ಕೊಂಡಿದ್ದೀನಿ ಗಾಯ್ಸ್ ನಮ್ಮ ಬೆಡ್ ಮೇಲೆ. ಯಪ್ಪ. ಓಕೆ ಗಾಯ್ಸ್, ಇವತ್ತು ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ ನೋಡಿದ್ರಲ್ಲ, ಇವತ್ತೆಲ್ಲ ಏನೇನಾಯಿತು ಎಲ್ಲ. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.
ಬಾಯ್ ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.